ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಒಂದು ಪಾತ್ರೆ ಶುದ್ಧವಾಗಿದ್ದರೆ ಪಾತ್ರೆಯ ತಳಹದಿ ಕಾಣ್ತದೆ, ಪಾತ್ರೆ ಪರಿಪೂರ್ಣವಾಗಿ ಕಾಣ್ತದೆ ಅಲ್ವಾ. ಒಂದು ಪಾತ್ರೆ ಚಂದ ತೊಳೆಯುವುದು, ಒಳ್ಳೆ ನೀರು ಹಾಕ್ತದೆ, ಕ್ಲೀನ್ ನೀರು, ಪಾತ್ರೆ ನೋಡುವಾಗ ತಳಹದಿ ಕಾಣ್ತದೆ, ಪಾತ್ರೆ ಎಲ್ಲವೂ ಕಾಣ್ತದೆ, ಒಳಗಿನ ಎಲ್ಲ ಪಿಕ್ಚರ್ ಕಾಣ್ತದೆ ಅಲ್ವಾ. ಇದು ಶುದ್ಧ ಅಂತ ಹೇಳಿ. ಒಂದು ಸಾಂಬಾರ್ ಮಾಡ್ತೀವಿ, ಸಾಂಬಾರ್ ಅಲ್ಲ ಬೇರೆ ಏನೊಂದು ಮಾಡ್ತೀವಿ, ಪಾಯಸ ಮಾಡ್ತೀವಿ ಅಲ್ಲ, ಒಂದು ರಸಂ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ನಿಮಗೆ ಪಾತ್ರೆಯ ಸುತ್ತಳತೆ ಒಳಗಿನ ವಿಚಾರಗಳು ಅಲ್ಲ ಪಾತ್ರೆಯ ತಳಹದಿ ಕಾಣ್ತದ? ಕಾಣುದಿಲ್ಲ ಅಲ್ಲ. ಇಷ್ಟೇ ವ್ಯತ್ಯಾಸ. ಮನಸ್ಸು ಹೇಗಿರಬೇಕು ಅಂತ ಹೇಳಿದರೆ ಅದು ಆತ್ಮವನ್ನು ನೋಡ್ತಾನೆ ಇರಬೇಕು. ಆತ್ಮವನ್ನು ಅದು ನೋಡ್ತದೆ ಅಂತ ಹೇಳಿದರೆ ಒಳಗೆ ಪರಿಪೂರ್ಣವಾಗಿ ಕಾಣ್ತದೆ, ಕ್ಲೀನ್, ಟ್ರಾನ್ಸ್ಪರೆಂಟ್. ಇದು ಸಾಂಬಾರ್ ಆಗಿದೆ, ಪಾಯಸ ಆಗಿದೆ, ರಸಂ ಆಗಿದೆ, ಇನ್ನು ಅನೇಕ ರೀತಿಯ ವಿವಿಧ ಪದಾರ್ಥಗಳಾಗಿವೆ. ಹಾಗದು ಒಳಗೆ ಕಾಣುವುದಿಲ್ಲ ಅಲ್ವಾ. ಈ ಸಾಂಬಾರನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿಡುದು, 2 ದಿನ, 3 ದಿನ, 4 ದಿನ, 5 ದಿನ, ಆ ನೀರು ಹಾಗೆಯೇ ಇರ್ತದೆ, ಕೆಟ್ಟು ಹೋಗುವುದಿಲ್ಲ, ನಿಜವಾಗಿ ಕೆಟ್ಟು ಹೋಗುವುದಿಲ್ಲ. ಒಂದು ವಿಷಯ ಕುಡಿಲಿಕ್ಕೆ ಆಗ್ತದೆ. ಅದೇ ಒಂದು ಸಾಂಬಾರನ್ನು ಮಾಡಿ 5 ದಿನ ಇಟ್ಟರೆ ಊಟ ಮಾಡ್ಲಿಕ್ಕೆ ಆಗ್ತದ? ತೆಗೆದು ಬಿಸಾಡಬೇಕು ಅಲ್ವಾ. ಸತ್ಯ ಅಲ್ವಾ. ಒಂದು 5 ದಿನ ನೀರನ್ನು ಆಗಿಟ್ರೆ ನೀರು ವಾಸನೆ ಬರ್ತದಾ? ಇಲ್ಲ, ಖಂಡಿತವಾಗಿಲ್ಲ. ಒಂದು ವಿಷಯ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಅದೇ ಒಂದು 5 ದಿನ ಸಾಂಬಾರ್ ಇಟ್ಟರೆ ಎಷ್ಟು ವಾಸನೆ ಬರ್ತದೆ ಅಲ್ವಾ. 2 ಇರುವುದು ಒಂದೇ ಪಾತ್ರೆ ಒಳಗೆ. ಸೊ ನೀನು ಆ ಪಾತ್ರೆಯಲ್ಲಿ ಏನು ಬೇಯಿಸಿದ್ದಿ, ಹೇಗೆ ಇಟ್ಟುಕೊಂಡಿದ್ದಿ, ಏನು ಮಾಡಿದ್ದಿ, ಅದರ ಮೇಲೆ ಡಿಫೆಂಡ್. ಇದು ಮನಸ್ಸು ಅಂತದ್ದು. ಈ ಮನಸ್ಸು ಉಂಟಲ್ವ, ಏನು ಮಾಡ್ತದೆ ಅದರ ಮೇಲೆ ಎಲ್ಲವೂ ಅಡಗಿದೆ ಅಂತ ಹೇಳಿ. ಮನಸ್ಸು ಮೌನವಾಗಬೇಕು. ಈ ಮನಸ್ಸು ಮೌನವಾದ ಕೂಡಲೇ ಮಾತು ಮೌನವಾಗ್ತದೆ. ಮಾತು ಮೌನವಾಗ್ತದೆ ಅಂತ ಹೇಳಿದ್ರೆ ಏನರ್ಥ? ಪ್ರಪಂಚದ ವಿಷಯ ಸುಖವನ್ನು ಬಿಡುತ್ತದೆ, ಸತ್ಯದ ದಾರಿಯನ್ನು ಹಿಡಿತದೆ. ಆ ಸತ್ಯದ ದಾರಿಯನ್ನು ಹಿಡಿಯುವಾಗ ಆ ಒಳಗೆ ಶುದ್ಧಾತ್ಮವಾದದ್ದು ಅದು ಅದನ್ನೇ ಮಾತಾಡ್ತದೆ, ಅದು ಬೇರೆ ಯಾವುದನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದರ್ಥ ಆಯ್ತಾ? ಒಂದು ಸಾಂಬಾರು ಆಗಬೇಕಾದ್ರೆ ನುಗ್ಗೆ ಬೇಕು, ಆಲೂಗಡ್ಡೆ ಬೇಕು, ಟೊಮೆಟೊ ಬೇಕು, ಕ್ಯಾರೆಟ್ ಬೇಕು, ಎಲ್ಲವೂ ಬೇಕು, ಎಲ್ಲವೂ ಮಿಕ್ಸ್ ಆಯ್ತು, ಅಲ್ಲಿ ಎಲ್ಲಾದರೂ ಟೇಸ್ಟ್ ಸಿಕ್ಕಿತ್ತು. ನೀರಿನಲ್ಲಿ ಅಲ್ವಾ. ನೀರೇನು ಮಾಡ್ತದೆ? ನಮ್ಮ ದಾಹವನ್ನು ಇಂಗಿಸ್ತದೆ, ನಮ್ಮ ದಾಹವನ್ನು ತೀರಿಸ್ತದೆ ನೀರು ಅಲ್ವಾ. ಅಂದರೆ ನಮ್ಮ ಒಂದು ಏನೋ ಒಂದು ದಾಹ ಅಂದರೆ ನಮ್ಮ ಒಂದು ಇಚ್ಛೆ ಎನ್ನೋದು ಪೂರೈಸ್ತದೆ. ಯಾವುದು? ನೀರು. ಆದ ಕಾರಣ ಎಲ್ಲ ಪೂಜೆಯಲ್ಲಿ ನೀರನ್ನು ಪವಿತ್ರವಾಗಿಟ್ಟಿದ್ದಾರೆ, ಗಂಗೆ ಅಂತೇಳಿ ಅಲ್ವಾ. ಅದೇ ಈ ಸಾಂಬಾರಲ್ಲಿ ಏನು ಮಾಡ್ತದೆ? ಸಾಂಬಾರು ಪಾಯಸ ಅಲ್ಲ,
ಎಸ್, ಅದು ರುಚಿ ಕೊಡ್ತದೆ, ಬೇರೆ ಬೇರೆ ಆಸೆಗಳನ್ನು ಸೃಷ್ಟಿ ಮಾಡ್ತದೆ, ಒಂದು ವಿಚಾರ. ಆದರೆ ಈ ಸಾಂಬಾರಾಗಬೇಕು, ಪಾಯಸ ಆಗಬೇಕು, ಏನೋ ಒಂದು ಆಗಬೇಕು ಅಂತ ಹೇಳಿದರೆ ಅದಕ್ಕೆ ನೀರಿನ ಅವಶ್ಯಕತೆ ಉಂಟು. ನೀರಿನ ಅವಶ್ಯಕತೆ ಇಲ್ಲದೆ ಆಗುವುದಿಲ್ಲ. ಆಗ ನೀರು ಶುದ್ಧವಾಗಿ ಇರ್ತದೆ. ಆ ನೀರಿಗೆ ಏನನ್ನು ನೀವು ಬೆರೆಸ್ತೀರಿ, ಮನಸ್ಸು ಶುದ್ಧವಾಗಿ ಇರ್ತದೆ. ಆ ಮನಸ್ಸಿಗೆ ನೀವು ಏನನ್ನೆಲ್ಲ ತುಂಬಿಸ್ತೀರಿ, ಇದರ ಮೇಲೆ ಎಲ್ಲವೂ ಅಡಗಿದೆ. ಮನಸ್ಸು ತಿಳಿ ನೀರಿನಾಗಿ ಪವಿತ್ರ ಗಂಗೆಯಾಗಿ ಇದ್ದರೆ ಅವ ಮಾತನಾಡುವ ವಿಚಾರ, ಹೋಗುವ ದಾರಿ ಎಲ್ಲವೂ ಸುಭಿಕ್ಷೆ, ಎಲ್ಲವೂ ಸಮೃದ್ಧಿ. ಆದರೆ ಇಲ್ಲಿ ಸಾಂಬಾರ್ ಕೆಟ್ಟು ಹೋದರೂ ಕೂಡ ಅದನ್ನು ತೆಗೆದು ಬಿಸಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಮನೆಯಲ್ಲಿ ಮಾಡಿದ ಸಾಂಬಾರು ವಾಸನೆ ಬಂದರೆ ಅಯ್ಯೋ ವಾಸನೆ ಬರ್ತದೆ, ತೆಗೆದು ಬಿಸಾಡು ಅಂತ ಹೇಳ್ತಾರೆ, ಪಾತ್ರೆಯಲ್ಲಿದ್ದ ಸಾಂಬಾರು. ಆದರೆ ನಮ್ಮ ಒಳಗೆ ಆದ ಮನಸ್ಸಿನಿಂದ ಆದ ಕಲ್ಮಶವಾದ ಈ ಸಾಂಬಾರನ್ನು ಉಂಟಲ್ಲ, ಇದನ್ನು ತೆಗೆದು ಬಿಸಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದು ಇದ್ದಷ್ಟು ಖುಷಿಯನ್ನೇ ಕೊಡು ಅಲ್ವಾ. ಯಾವ್ಯಾವ ವಿಷಯವನ್ನೆಲ್ಲ ಮಾತಾಡೋದು, ಅದು ಕಳೆದು ಹೋಗಿ ಎಷ್ಟೋ ವರ್ಷಗಳೇ ಆಗಿರ್ತದೆ, ಆ ವಿಷಯಗಳನ್ನೆಲ್ಲ ಮಾತಾಡೋದು. ಆಗ ಅದು ಒಳಗಿದ್ದ ಕಾರಣದಾನೆ. ಪ್ರೆಸೆಂಟ್ ಏನುಂಟು ಅದನ್ನು ಆಲೋಚನೆ ಮಾಡಿ ಅದನ್ನು ದಾಟಿ ಬಂದಿದ್ದೇವೆ, ಅದು ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅದು ಭ್ರಮೆಯಾಗಿ ಬಂದು ಹೋಯ್ತು, ಅದು ಕನಸಿನಾಗಿ ಬಂದು ಹೋಯ್ತು. ಇಲ್ಲಿ ಒಂದು ಮೆಮೊರಿ ಅನ್ನೋದು ಅಷ್ಟು ಕೆಲಸ ಕೊಡ್ತದೆ. ಖಂಡಿತವಾಗಿ ಸಾಂಬಾರ್ ಮಾಡೋದು ಒಂದು 5 ದಿನ ಆಯ್ತು, ಸಾಂಬಾರ್ ಹೋಗ್ಬಿಡ್ತು, ಆದ್ರೂ ಮೆಮೊರಿ ಇರೋದಕ್ಕೆ ಈ ಸಾಂಬಾರ್ ಇನ್ನೇನೋ ಮಾಡೋಣ, ಇದನ್ನ ತಿರ್ಗಾ ಹಂಗೆ ರೆಡಿ ಮಾಡೋಣ ಅನ್ನೋ ಥರದಲ್ಲಿ ಹೋಗ್ತಾ ಇರೋದ್ರಿಂದ ಖಂಡಿತವಾಗಿ 100ಕ್ಕೆ 100 ಸತ್ಯ. ಅದನ್ನು ತೆಗೆದು ಬಿಸಾಡಿ ಕ್ಲೀನ್ ಮಾಡಿ ಮಾಡುವ, ಹೊಸತು ಮಾಡುವ ಅಂತ ಇಲ್ಲ. ಅದು ಬೇಡ ಅಂತೇಳಿ ಬರ್ತಾ ಇಲ್ಲ, ತೆಗೆದು ಬಿಸಾಡುವ ಅಂತೇಳಿ ಬರ್ತಾ ಇಲ್ಲ ಅಲ್ವಾ. ವಿಷಯ ಹೇಳೋದು ಅದೇ ಹೇಳೋದು. ಸುತ್ತಮುತ್ತಲೆಲ್ಲ ನಮಗೆ ಒಂದು ಗಲೀಜು ಕಾಣುವಾಗ, ಮತ್ತೆ ಎಂಥದ್ದು ಒಂದು ವಾಸನೆ ಬರುವಾಗ, ಒಂದು ಪರಿಮಳ ಬರುವಾಗ, ಎಲ್ಲ ವಿಚಾರಕ್ಕೂ ಒಂದೊಂದು ರೀತಿಯ ಒಂದು ಇದನ್ನು ನಾವು ವ್ಯಕ್ತಪಡಿಸ್ತೇವೆ ಅಲ್ವಾ. ಆ ಪರಿಮಳ ಬರುವಾಗ ಸಂತೋಷವಾಗಿ, ವಾಸನೆ ಬರುವಾಗ ಎಂತ ಇದು ಗಲೀಜಿ, ಸಾವಿರ ರೀತಿಯಲ್ಲಿ ಹೇಳ್ತೇವೆ. ಇದೇ ಅಲ್ವಾ ನಮ್ಮ ಒಳಗೆ ಇರುವುದು ಅಂತ ಹೇಳೋದು. 1000 ಜನರ ವಿಚಾರವನ್ನು ಮಾತಾಡಿದರೆ ನಮ್ಮ ಮನಸ್ಸು ವಾಸನೆ ಬರ್ತಾ ಉಂಟು ಅಂತ ಅರ್ಥ. 1000 ಜನರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ವಾಸನೆ ಬರ್ತಾ ಉಂಟು ಅಂತ ಅರ್ಥ. 1000 ಜನ ನಿನ್ನನ್ನು ನೆನೆಸ್ತಾರೆ ಅಂತ ಹೇಳಿದ್ರೆ ಪರಿಮಳ ಬರ್ತಾ ಉಂಟು ಅಂತಲೇ ಅರ್ಥ. 1000 ಜನಕ್ಕೆ ನೀನು ದಾರಿದೀಪವಾಗು. ನಿನ್ನನ್ನು 1000 ಜನ ನೆನೆಸ್ಲಿ, ಆಗ ನೀನು ಪರಿಮಳ ಬರ್ತದೆ. ನೀನು 1000 ಜನರನ್ನು ನೆನೆಸ್ತಿ ಒಳಗೆ, ಆಗ ನೀನು ವಾಸನೆ ಬರ್ತದೆ. ಇದಕ್ಕೆ ಅರ್ಥ ಏನು ಗೊತ್ತಾ? ಯಾರಾದ್ರೂ ಸರಿ, ಎಂಥವನಾದ್ರೂ ಸರಿ, ಅವನಿಗೆ ನೀರು ಬೇಕೇ ಬೇಕು. ಪುನಃ ಅಲ್ಲಿಗೆ ಬಂದು ಕೊಟ್ಟಿದ್ದೇವೆ ನೀರಿಗೆ. ಆ ನೀರು ಬೇಕೇ ಬೇಕಲ್ಲ, ಎಂಥವನಿಗೆ ಆದರೂ, ಎಲ್ಲ ಜೀವರಾಶಿಗೆ ಆದರೂ ಒಂದು ನೀರಿನ ಅವಶ್ಯಕತೆ ಉಂಟೇ ಅಲ್ವ. ಆಗ ನೀನು ಆ ನೀರು ಆದರೆ ನೀನು 1000 ಜನರ ಮನಸ್ಸಿನಲ್ಲಿ ಇರ್ತಿ, 1000 ಜನರ ಹೃದಯದಲ್ಲಿ ಇರ್ತಿ. ನೀನು ಸಾಂಬಾರಾದರೆ ಹೋಯ್ತಾರೆ. ಹೇಳೋದು ಅರ್ಥ ಆಯ್ತಾ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಮನಸ್ಸನ್ನು ಶುದ್ಧ ಮಾಡಬೇಕು. ಆ ಮನಸ್ಸನ್ನು ಶುದ್ಧ ಮಾಡ್ತಾ 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 ಕೊನೆಗೆ ಇಷ್ಟೇಯ ಅಂತ ಆಗ್ತದೆ. ಆ ಮನಸ್ಸನ್ನು ಶುದ್ಧ ಮಾಡಬೇಕು ಅಂತ ಹೇಳಿದರೆ ಆ ಮನಸ್ಸನ್ನು ಆಳುವವರಿದ್ದಾರೆ, ಮನಸ್ಸನ್ನು ಆಳುವವರಿದ್ದಾರೆ. ಮನಸ್ಸನ್ನು ಆಳುವವರಿಗೆ ನಾವು ಗುಲಾಮರಾಗಿದ್ದೇವೆ. ಮನಸ್ಸನ್ನು ಆಳುವವರಿಗೆ ನಾವು ಗುಲಾಮರಾಗಿದ್ದೇವೆ ಅಂದ್ರೆ ನಮ್ಮ ಬುದ್ಧಿ ಗುಲಾಮವಾಗಿದೆ. ಇಲ್ಲಿ ಬುದ್ಧಿ ಆಳ್ಬೇಕು, ಇಲ್ಲಿ ಮನಸ್ಸು ಆಳ್ತಾ ಉಂಟು. ಆಗ ಅನುಭವದಿಂದ ತಿಳಿದುಕೊಳ್ಳಿ. ಆಗ ನಿಮಗೆ ನಿಜವಾದ ಅನುಭವ ಅಂತೇಳಿ ಸಿಗುವುದು. ನೀವು ಸತ್ಯಾತ್ಮ ಆದರೆ, ನೀವು ಪುಣ್ಯಾತ್ಮ ಆದರೆ, ನೀವೊಂದು ಶುದ್ಧಾತ್ಮ ಆದರೆ ನಿಮ್ಮ ಜೀವನದಲ್ಲಿ ಒಂದು ಗುರು ಬರ್ತಾರೆ.
ನಿಮ್ಮ ಜೀವನದಲ್ಲಿ ಒಂದು ಗುರು ಬಂದೇ ಬರ್ತಾರೆ. ಅಲ್ಲಿವರೆಗೆ ಸಿಗುವುದಿಲ್ಲ. ಅಲ್ಲಿವರೆಗೆ ಗುರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಪವಿತ್ರ ಆಗ್ತಾ ಆಗ್ತಾ ಹೋಗುವಾಗ, ನೀವು ಶುದ್ಧ ಆಗ್ತಾ ಆಗ್ತಾ ಹೋಗುವಾಗ, ನಿಮ್ಮೊಳಗೆ ಸದ್ಗುಣಗಳು ಹೆಚ್ಚಾಗ್ತಾ ಹೋಗುವಾಗ, ನಿಮ್ಮೊಳಗೆ ಸತ್ಯದ ಅರಿವು ಹೆಚ್ಚಾಗ್ತಾ ಹೋಗುವಾಗ, ನಿಮ್ಮ ಜೀವನದಲ್ಲಿ ಒಂದು ಗುರು ಪ್ರವೇಶವಾಗಿ ಆಗ್ತಾರೆ. ಈ ಸತ್ಯವಾದ ವಿಷಯ ಅಲ್ಲ, ಖಂಡಿತವಾಗಿ ಹೇಳುದು ನಿಜವಾದ ಸ್ಥಿತಿ. ಅಂಥ ಶಿಷ್ಯನ, ಅಂಥ ಭಕ್ತನ ಜೀವನದಲ್ಲಿ ಗುರು ಎಂಬುದು ಪರಮ ಸತ್ಯವಾದ ವಿಚಾರವಾಗಿರುತ್ತದೆ. ಗುರು ಎಂಬುದು ಪರಮ ಪವಿತ್ರವಾದ ಸತ್ಯವಾದ ವಿಚಾರವಾಗಿರ್ತದೆ. ಯಾರಲ್ಲಿ? ಅಂಥ ಸತ್ಯಾತ್ಮರಲ್ಲಿ, ಅಂಥ ಪುಣ್ಯಾತ್ಮರಲ್ಲಿ ಗುರು ಎಂಬುದು ಅಷ್ಟು ಸತ್ಯವಾದ ಸ್ಥಿತಿಯಾಗಿರ್ತದೆ. ಯಾರ ಜೀವನದಲ್ಲಿ ಗುರು ಎಂಬುವರು ಸತ್ಯವಾದ ಸ್ಥಿತಿಯಲ್ಲಿ ಕಣ್ಣಿಗೆ ಕಾಣ್ತಾರೋ ಅವರಿಗೆ ಸತ್ಯನಾರಾಯಣನ ದರ್ಶನ ಆಗುವುದಂತೂ ಸತ್ಯ. ಯಾರು ಒಬ್ಬ ಶಿಷ್ಯ ತನ್ನ ಒಳಗೆ ಶೂನ್ಯ ಸ್ಥಿತಿಯನ್ನು ಕಂಡುಕೊಂಡು ಅವನೊಳಗೆ ಶಿವನ ದರ್ಶನ ಆಗುವುದಂತೂ ಸತ್ಯ. ಅವನೇ ಶಿವನಾಗಿ ಬಿಟ್ಟಾನೆ. ಸತ್ಯವಂತ ಭಕ್ತನೇ ಸತ್ಯನಾರಾಯಣ ಆಗಿ ಬಿಟ್ಟಾನೆ. ಇಲ್ಲಿ ಶಿಷ್ಯನಿಗೆ ಶಿವ ಅಂತೇಳಿ, ಸತ್ಯವಂತನಿಗೆ ನಾರಾಯಣ ಅಂತೇಳಿ. ತುಂಬ ಅರ್ಥ ಉಂಟಿದೆ. ಶೂನ್ಯ ಸ್ಥಿತಿ ಶಿವ, ಸತ್ಯನಾರಾಯಣ ಶೂನ್ಯ ಸ್ಥಿತಿ ಅಲ್ಲ, ಅವನು ಸಮೃದ್ಧಿ ಸ್ಥಿತಿ. ನಾವು ಎಲ್ಲರನ್ನು ಬೆಳೆಸುವುದು, ಎಲ್ಲರನ್ನು ಬೆಳೆಸ್ತಾ ಇರ್ತಾನ. ಪ್ರತಿಯೊಬ್ಬನಿಗೆ ಬೇಕಾದವ, ಮಾನವ ಜೀವರಾಶಿ ಅಂತಲ್ಲ, ಎಲ್ಲ ಜೀವರಾಶಿಗಳಿಗೂ ಅವ ಬೇಕಾದವ. ಶೂನ್ಯ ಸ್ಥಿತಿಯಿಂದ ಹೊರಗೆ ಬಂದ ನಂತರ ಸತ್ಯನಾರಾಯಣನ ಕೆಲಸ. ಅರ್ಥ ಆಯ್ತಾ? ಆ ಸತ್ಯನಾರಾಯಣನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನು ಪುನಃ ಶೂನ್ಯ ಸ್ಥಿತಿಗೆ ಹೋಗಿ ತಲುಪ್ತಾರೆ. ಎಷ್ಟು ಹೇಳು? ಶೂನ್ಯ ಸ್ಥಿತಿಯಿಂದ ಹೊರಗೆ ಬಂದರೆ ಅದು ಪ್ರಪಂಚದ ಎಲ್ಲ ವಿಚಾರಗಳನ್ನು, ಬ್ರಹ್ಮಾಂಡದ ಎಲ್ಲ ವಿಚಾರವನ್ನು ಸ್ವೀಕರಿಸಬೇಕು. ಈ ಬ್ರಹ್ಮಾಂಡವಿರುವುದು ಶೂನ್ಯ ಸ್ಥಿತಿಯೊಳಗೆ. ನಾವು ಬರೋದೇ ಶೂನ್ಯ ಸ್ಥಿತಿಯಿಂದ, ಗರ್ಭದಿಂದ ಅದು ಶೂನ್ಯ ಸ್ಥಿತಿ. ಖಂಡಿತವಾಗಿ ಶೂನ್ಯ ಸ್ಥಿತಿಯಿಂದ ಬಂದು ಎಲ್ಲಾನು ಅರ್ಥ ಮಾಡ್ಕೊಳ್ಳೋದು. ಆ ಶೂನ್ಯ ಸ್ಥಿತಿಯಲ್ಲಿ ಎಲ್ಲದರ ಅರಿವಿರುತ್ತದೆ ಅಂತ ಹೇಳುದು. ಆಚೆ ಬಂದಿದ ತಕ್ಷಣ ಆ ಶೂನ್ಯ ಸ್ಥಿತಿ ಅಂದ್ರೆ ಅಷ್ಟು ಪವಿತ್ರ ಅಂತ ಹೇಳುದು. ಅದಷ್ಟು ಒಂದು ವರ್ಣಿಸಲಿಕ್ಕೆ ಆಗದಂತ ವಿಚಾರ ಶೂನ್ಯ ಸ್ಥಿತಿ ಅಂತ ಹೇಳಿದ್ರೆ. ಅಲ್ಲಿ ಎಲ್ಲದರದ್ದು ಸ್ಕ್ರೀನ್ ಪ್ಲೇ ಆಗ್ತಾ ಇರ್ತದೆ, ಆದರೆ ಯಾವುದರಲ್ಲಿ ಅವನು ಇರುವುದಿಲ್ಲ. ಎಲ್ಲವೂ ಅವನಿಗೆ ಗೊತ್ತಿರ್ತದೆ, ಆದರೆ ಅವನಿಗೆ ಯಾವುದರಲ್ಲಿ ಅಂಟಿಸಿಕೊಳ್ಳುವುದಿಲ್ಲ. ಅವೆಲ್ಲ ಫಿಕ್ಸ್ ಆಗಿರ್ತಾನೆ. ಎಸ್, ಹೌದು 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 ಹೌದು, ನಾನು ಮಾಡಿದ ಕರ್ಮಕ್ಕೆ ನಾನು ಇದೇ ಗರ್ಭದಲ್ಲಿ ಜನಿಸಿ ಬರಬೇಕು, ಇದೇ ಕುಟುಂಬದಲ್ಲಿ ಹುಟ್ಟಬೇಕು. ಅದು ಎಲ್ಲ ಫಿಕ್ಸ್ ಆಗಿ ರೆಡಿಯಾಗಿ ಎಲ್ಲವನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿಯಾದ ಮೇಲೆ ಅದು ಪರಿಪೂರ್ಣ ಆಯಿತು, ಎಲ್ಲದಕ್ಕೂ ಎಗ್ರಿ ಆಯಿತು ಅಂತ ಹೇಳಿದ ನಂತರ ಅದು ಭೂಮಿಗೆ ಪ್ರವೇಶವಾಗುವುದು. ಇದಕ್ಕೆ ಡೆಲಿವರಿ ಅಂತ ಹೇಳೋದು. ಜ್ಞಾನದಲ್ಲಿ ಹೇಳೋದು ಹೀಗೆ. ಹೇಗೆ? ಅದೆಲ್ಲವನ್ನು ಈ 9 ತಿಂಗಳಲ್ಲಿ ಅದು ಎಲ್ಲವನ್ನು ಆತ್ಮ ಅದರ ಕರ್ಮವನ್ನೆಲ್ಲದಕ್ಕೂ ಅದು ಎಗ್ರಿ ಹೇಳಿದ ನಂತರ, ಅದನ್ನು ಸ್ವೀಕಾರ ಮಾಡಿದ ನಂತರವೇ ಅದು ಹೊರಗೆ ಬರುವುದು. ಕೆಲವು ಸ್ವೀಕಾರ ಮಾಡೋದಿಲ್ಲ. ಆ ಎಗ್ರಿ ಮಾಡದ್ದೆಲ್ಲ ಉಂಟಲ್ಲ, ಇಲ್ಲ ಇದು ನನಗೆ ಆಗೋದಿಲ್ಲ, ನನಗೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ, ಆಗಿರುವಾಗ ನಿಮಗೆ ಮನುಷ್ಯ ಜನ್ಮ ಬೇಡ, ಇಷ್ಟು ಬೇಗ ನೀನು ಬರಬೇಡ, ಇಲ್ಲ ನಾನು ಡಿಸೈಡ್ ಮಾಡಿದ ರಾಂಗ್ ಆಯಿತು. ಈ ಆತ್ಮ ಉಂಟಲ್ಲ, ಡಿಸೈಡ್ ಮಾಡಿದ ರಾಂಗ್ ಆಗಿರ್ತದೆ. ಇನ್ನು ಕೆಲವು ಅದು ಎಗ್ರಿ ಮಾಡಿಕೊಳ್ಳುವುದಿಲ್ಲ. ಅಂಥದ್ದಲ್ಲಿ ಏನಾಗ್ತದೆ ಗೊತ್ತುಂಟ? ಗರ್ಭದಲ್ಲೇ ಹೋಗಿ ಬಿಡ್ತದೆ. ಅದು ಗರ್ಭದಲ್ಲೇ ಹೋಗಿ ಬಿಡ್ತದೆ. ಅದಕ್ಕೆ ಅಂತ ಹೇಳಿದ್ರು ಅಬರ್ಷನ್, ಮಿಸ್ಕ್ಯಾರೇಜ್. ಅರ್ಥ ಆಯ್ತಾ? ಇದು ವಿಜ್ಞಾನದಲ್ಲಿ ಹೀಗೆ ಹೇಳ್ತಾರೆ, ಹೀಗೆ ಆಯಿತು ಹಾಗೆ ಆಯಿತು ಅಂತ. ಸತ್ಯದಲ್ಲಿ ವ್ಯತ್ಯಾಸ ಉಂಟಲ್ಲ, ಅದು ಬರ್ಲಿಕ್ಕೆ ಇಷ್ಟವಿಲ್ಲ ಅದಕ್ಕೆ. ಇನ್ನು ಕೆಲವೆಲ್ಲ ಈ ಮಕ್ಕಳೇ ಬೇಡ ಅಂತೇಳಿ
ತೆಗಿಸ್ಬೇಕು ಅಂತ ಹೋದವರು ಕೂಡ ಆಗದೆ ಬೇರೆ ವಿಧಿ ಇಲ್ಲದೆ ಡೆಲಿವರಿ ಆಗಿಬಿಡ್ತದೆ. ಅದೇ ಹೇಳಿದಲ್ಲ, ಬರಬೇಕು ಅಂತ ಹೇಳೋದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಪ್ರಪಂಚ ಬಿಟ್ಟು ಹೋಗೋರನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಎರಡು ವಿಚಾರ ಬಹಳ ಭಗವಂತ ಗುಟ್ಟಾಗಿಟ್ಟ. ನಿಜವಾಗಿ ಭಗವಂತ ಗುಟ್ಟಾಗಿ ಇಟ್ಟುಬಿಟ್ಟ. ಮರಣವನ್ನು ಭಗವಂತ ಗುಟ್ಟಾಗಿ ಇಟ್ಟುಬಿಟ್ಟ. ಮಧ್ಯದಲ್ಲಿ ಅಲ್ಲಿವರೆಗೂ ಒಂದು ನೀವು ಹೇಳಿದಂಗೆ ಗರ್ಭದಲ್ಲಿರುವಾಗ ಎಲ್ಲದರ ಜ್ಞಾನ ಕೊಟ್ಟು ಆಚೆ ಬಂದಿದ ತಕ್ಷಣ ಜ್ಞಾನ ಆಫ್ ಮಾಡಿ ತಿರ್ಗಾ ಅದನ್ನ ಪಡ್ಕೊಳ್ಳಕ್ಕೆ ಒಂದು ಅವರ ಪ್ರಯತ್ನ ಮಾಡಬೇಕು. ಖಂಡಿತವಾಗಿಯೂ ಅದಕ್ಕೆ ಇರುವುದು, ಅದಕ್ಕೆ ಹೇಳುದು. ಅರ್ಥ ಆಯ್ತಲ್ಲ? ಕರ್ಮವನ್ನು ಮುಗಿಸ್ಲಿಕ್ಕಿರುವ ದೊಡ್ಡ ಒಂದು ಸಾಧನೆ ಯಾವುದು? ನಮ್ಮ ಋಣವನ್ನು, ನಮ್ಮ ಜನ್ಮ ಜನ್ಮದ ವಿಷಯ ತಿಳ್ಕೊಳ್ಳಿಕ್ಕಿರುವ ದೊಡ್ಡ ಸಾಧನೆ ಯಾವುದು ಅಂತ ಹೇಳಿದ್ರೆ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಇರುವಷ್ಟು ಪರೀಕ್ಷೆ ಯಾವುದರಲ್ಲೂ ಇಲ್ಲ. ಆ ಮನುಷ್ಯ ಭೂಮಿಗೆ ಬರುವಾಗಲೇ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡೇ ಬರುದು. ಪ್ರತಿಯೊಂದು ವಿಚಾರವನ್ನು ಅವ ಸ್ವೀಕಾರ ಮಾಡಿಕೊಂಡೇ ಬರುದು. ಅವ ಸ್ವೀಕಾರ ಮಾಡಿದ ಕಾರಣ ಅವನಿಗೆ ಜನ್ಮವಾಯಿತು. ಇಲ್ಲದಿದ್ದರೆ ಅವನಿಗೆ ಜನ್ಮವೇ ಆಗುವುದಿಲ್ಲ. ನೀನು ಅನುಭವಿಸ್ಲಿಕ್ಕೆ ರೆಡಿ ಇದೆಯಲ್ಲ, ರೆಡಿ ಇದ್ದೇನೆ ಅಂತ ಹೇಳ್ತಾರೆ ಆತ್ಮ. ಹಾಗಾದರೆ ಬಾ ಭೂಮಿಗೆ. ಆ ಭೂಮಿಗೆ ಬಂದು ಇನ್ನೆಲ್ಲ ಸೇವೆಯನ್ನು ಮಾಡು, ಮುಗಿಸು, ನಿನ್ನ ಆಕಾಂಕ್ಷೆಯನ್ನು ಮುಗಿಸು. ಆಗ ನಾನು ನಿಮಗೆ ಮುಂದಿನ ದಾರಿ ಹೇಳ್ತೇನೆ. ಆದರೆ ಒಂದು ಸತ್ಯ ತಿಳಿದುಕೋ, ನೀನು ಹೋಗೋ ದಾರಿಯಲ್ಲೇ ನಿನ್ನ ಮುಂದಿನ ಸ್ಥಿತಿ ಉಂಟು. ಈಗ ನೀನೀಗ ಅನುಭವಿಸ್ತಾ ಇದ್ದೀಯಲ್ಲ, ಇದು ನಿನಗೆ ಗೊತ್ತುಂಟಲ್ಲ ಅಂತ ಹೇಳಿ ಆತ್ಮ ಎಲ್ಲ ವಿಷಯವನ್ನು ರಿಸೀವ್ ಮಾಡ್ತದೆ. ಆತ್ಮಕ್ಕೆ ಪರಮಾತ್ಮ ಹೇಳ್ತದೆ. ಇದು ಇನ್ನೂ ಸೂಕ್ಷ್ಮ. ಈ ಗರ್ಭದ ಒಳಗೆ ಪ್ರವೇಶ ಆಗುವ ಮುಂಚೆಯೇ ಇದೆಲ್ಲ ಡಿಸೈಡ್ ಆಗಿರ್ತದೆ. ಇದೆಲ್ಲ ಡಿಸೈಡ್ ಆಗಿ ತನ್ನ ಕರ್ಮ ಏನು ಅಂತೇಳಿ ಅದು ತಿಳಿಯುತ್ತದೆ. 9 ತಿಂಗಳು ತನ್ನ ಜೀವನ ಏನು, ತನ್ನ ಮರಣ ಹೇಗೆ, ನಾನು ಯಾಕೆ ಬೇಕಾಗಿ ಬರ್ತಾ ಇದ್ದೇನೆ ಇವರ ಹೊಟ್ಟೆಯಲ್ಲಿ, ನಾನು ಯಾಕೆ ಬೇಕಾಗಿ ಇವರನ್ನ ಅಪ್ಪ ಅಮ್ಮ ಅಂತ ಕರಿಬೇಕು, ಎಲ್ಲವನ್ನದು ಡಿಸೈಡ್ ಮಾಡ್ತದೆ. ಅದೆಲ್ಲದಕ್ಕೆ ಉತ್ತರ ಸಿಗ್ತದೆ. ಆ ಉತ್ತರ ಸಿಕ್ಕಿದ ಮೇಲೆ ಅದು ಎಲ್ಲವನ್ನು ಸ್ವೀಕಾರ ಮಾಡುವಾಗ ಅದು 9 ತಿಂಗಳಾಗುತ್ತೆ. ಅದು ಒಂದೊಂದು ವಿಷಯವನ್ನು ಅಗ್ರಿ ಮಾಡುವಾಗ ಅದಕ್ಕೊಂದು ಕಣ್ಣು ಬರುದು, ಅದಕ್ಕೊಂದು ಕಿವಿ ಬರುದು, ಅದಕ್ಕೊಂದು ಇದು ಬರುದು. ಇದು ವಿಜ್ಞಾನದಲ್ಲಿ 1000 ರೀತಿಯಲ್ಲಿ ಹೇಳ್ತಾರೆ. ವಿಜ್ಞಾನದಲ್ಲಿ ಈಗಿನ ಸೈನ್ಸ್ ಪ್ರಕಾರ ಅದಿಷ್ಟು ತಿಂಗಳಲ್ಲಿ ಹೀಗೆ ಆಗ್ತದೆ, ಇಷ್ಟು ತಿಂಗಳಲ್ಲಿ ಹೀಗೆ ಆಗ್ತದೆ, ಇಷ್ಟು ತಿಂಗಳಲ್ಲಿ ಹೀಗೆ ಆಗ್ತದೆ ಅಂತ ಹೇಳುದು. ಅರ್ಥ ಆಯ್ತಾ? ಇದು ವಿಜ್ಞಾನದಲ್ಲಿ ಹೇಳುದು. ಆದರೆ ಸತ್ಯದಲ್ಲಿ ಹೇಳುದು, ಅದರ ಕರ್ಮವನ್ನು, ಅದರ ಋಣವನ್ನು ಈ ಭೂಮಿಗೆ ಯಾಕೆ ಬರ್ತದೆ ಅಂತೇಳಿ ಹೇಳುವಾಗ ಅದಕ್ಕೆ ಒಂದೊಂದೇ ವಿಷಯಗಳು ಪರಿವರ್ತನೆ ಆಗ್ತಾನೇ ಬರುದು. ಆ ಪರಿವರ್ತನೆ ಆಗಿ ಕೊನೆಗೆ ಒಂದು ದಿನ ಅದು ಪರಿಪೂರ್ಣ ಆಗಿ ಬರುತ್ತದೆ. ಆ ಎಕ್ಸಾಮ್ ಮುಗ್ದು ಬಿಡ್ತದೆ. ಅದನ್ನೇ ಹೇಳುದು, ಈ ಪ್ರಪಂಚದ ಮೊದಲನೇ ಪಾಠಶಾಲೆ ಯಾವುದು ಅಂತ ಹೇಳಿದ್ರೆ ಅಮ್ಮನ ಗರ್ಭಸ್ಥಾನ. ಒಂದು ಮಾನವ ಜನ್ಮದ ಮೊದಲ ಪಾಠಶಾಲೆ ಯಾವುದು ಅಂತ ಹೇಳಿದ್ರೆ ಅಮ್ಮನ ಗರ್ಭಸ್ಥಾನ. ಹಾಗಾದ್ರೆ ಅದು ಪಾಠಶಾಲೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಅಮ್ಮ ಹೇಳಿದ್ದನ್ನು ಹೊರಗೆ ಇರುವ ವಿಚಾರಗಳನ್ನೆಲ್ಲ ಅದು ರಿಸೀವ್ ಮಾಡ್ತದೆ ಅಂತ ಅರ್ಥ ಅಲ್ವಾ? ಆ ಕುಟುಂಬವನ್ನೇ ಅದು ರಿಸೀವ್ ಮಾಡ್ತದೆ ಅಂತ ಅರ್ಥ ಅಲ್ವಾ? ಎಲ್ಲವನ್ನದು ರಿಸೀವ್ ಮಾಡ್ತದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಕೇಳ್ತಾ ಉಂಟು, ಕಲಿತಾ ಉಂಟು ಅಂತೇಳಿ ಅರ್ಥ ಅಲ್ವಾ? ಅದನ್ನೆಲ್ಲ ಅಭಿಮನ್ಯುವಿನ ವಿಚಾರದಲ್ಲಿ ಶ್ರೀಕೃಷ್ಣ ಮಾಡಿದ್ದು. ಅದನ್ನು ನೀವು ಒಪ್ಪುದಾರೆ, ಇದನ್ನು ನೀವು ಒಪ್ಪಿ ಆಗ್ಬೇಕು. ಇಲ್ಲಿರುವುದು ವಿಷಯ. ಈ ಆತ್ಮ, ನಾವು ಮಾತಾಡ್ತೇವೆ 1000 ವಿಚಾರದಲ್ಲಿ, ಇಲ್ಲ, ಸತ್ಯ ಬೇರೆ ಉಂಟು. ಅದು ಪರಿಪೂರ್ಣ ಆಗುವಾಗ ಅದು ಹೊರಗೆ ಬರೋದು. ಇದು ಈ ಮನುಷ್ಯನಿಗೆ ಹೊರಗೆ ಬಂದ ನಂತರ ಅರ್ಥ ಆಗುವುದಿಲ್ಲ. ಮನುಷ್ಯನಿಗೆ ಅರ್ಥವೇ ಆಗುವುದಿಲ್ಲ. ಇವಾಗ 1000 ಹೇಳ್ತಾರೆ, ನನಗೆ ಕಷ್ಟ, ನನಗೆ ಹಾಗೆ, ನನಗೆ ಹೀಗೆ. ಅಯ್ಯೋ, ನಾನು ಮಾಡಿದ ಕರ್ಮಕ್ಕೆ ನಾನು ಇದನ್ನು ಸ್ವೀಕರಿಸಿ ನಾನು ಮನುಷ್ಯ ಜನ್ಮದಲ್ಲಿ ಬಂದಿದ್ದೇನೆ, ಇದನ್ನು ನಾನು ಪರಿಪೂರ್ಣಗೊಳಿಸಲೇಬೇಕು ಎಂಬ ಸತ್ಯವನ್ನು ತಿಳಿದವ ಭಗವಂತ ಕೊಟ್ಟ ದಾರಿಯಲ್ಲಿ, ಗುರು ಹೇಳಿದ ದಾರಿಯಲ್ಲಿ ಹೋಗ್ತಾನೆ ಇರ್ತಾನೆ ನಾವು. ಯಾಕೆ ಅಂತ ಹೇಳಿದರೆ, ಈ ಪ್ರಪಂಚದಲ್ಲಿ ನೀವು ಯಾರೊಟ್ಟಿಗೆ ಹೇಗೂ ಬೇಕಾಗಿರ್ಬೋದು, ಎಷ್ಟು ಸಂತೋಷದಿಂದ ಎಷ್ಟು ಕೋಟಿ ಒಂದು ವಿಷಯವನ್ನು ಅನುಭವಿಸ್ಬೋದು, ಎಂಜಾಯ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಆದರೆ ಆ ಸಮಯಗಳೆಲ್ಲವೂ ನಿಮ್ಮನ್ನು ಮಾಯಕ್ಕೆ ತರುತ್ತದೆ.
ಆದರೆ ಒಂದು ಗುರುವಿಗೆ ಕೊಡುವ ಸಮಯ ಉಂಟಲ್ಲ, ಅದು ನಿಮ್ಮ ಮುಂದಿನ ಸಮಯವನ್ನು ಸೃಷ್ಟಿ ಮಾಡ್ತದೆ. ಖಂಡಿತವಾಗಿ ಒಂದು ಗುರುವಿಗೆ ಕೊಡುವ ಸಮಯ ಉಂಟಲ್ವಾ, ಅದು ನಿಮ್ಮ ಮುಂದಿನ ಜನ್ಮದ ಸಮಯವನ್ನೇ ಸೃಷ್ಟಿ ಮಾಡ್ತದೆ. ಇನ್ನು ಪುಣ್ಯ ಮಾಡಿದರೆ ಇದೇ ಜನ್ಮದಲ್ಲಿ ಆ ಸಮಯದ ಒಂದು ಸ್ಥಿತಿಯನ್ನು ನೀವು ಕಂಡುಕೊಳ್ಬೋದು. ಈ ಸತ್ಯ ಕೂಡ ಹೌದು. ಒಳ್ಳೆ ವ್ಯಕ್ತಿ ಕೊಟ್ಟ ಸಮಯ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಗುರು ಅಂತ ಹೇಳ್ತಾ ಇಲ್ಲ, ಇನ್ನು ಇದರಿಂದ ಮೇಲೆ ಹೇಳಬೇಕಾದ್ರೆ ಒಂದು ಒಳ್ಳೆಯ ವ್ಯಕ್ತಿಗೆ ಕೊಟ್ಟ ಸಮಯ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಒಳ್ಳೆಯ ವ್ಯಕ್ತಿ ಸಿಗುವುದಿಲ್ಲ, ಇದು ಸತ್ಯ. ಒಳ್ಳೆ ವ್ಯಕ್ತಿ ಮಾತಿಗೆ ಸಿಗುವುದಿಲ್ಲ. ಒಳ್ಳೆ ವ್ಯಕ್ತಿಯನ್ನು ಸುಲಭದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಳ್ಳೆ ವ್ಯಕ್ತಿಯ ಒಂದು ಗುಣ. ಗೊತ್ತಾಯ್ತಾ? ನಾವು ನಮ್ಮ ಹತ್ರ ಒಳ್ಳೆಯಾಗಿ ಮಾತಾಡ್ತಾರೆ ಅಂದ್ರೆ ಒಳ್ಳೆ ವ್ಯಕ್ತಿ ಅಂತ ನೆನೆಸ್ಕೊಂಡ್ರೆ ಅದು ಆಗುದಿಲ್ಲ. ಒಳ್ಳೆ ವ್ಯಕ್ತಿ ಎಂಬುವ ಮಾತಿಗೆ ಸಿಗುವುದಿಲ್ಲ. ಒಳ್ಳೆ ವ್ಯಕ್ತಿ ಎಂಬುವ ಮೌನವಾಗಿರ್ತಾನೆ. ಒಳ್ಳೆ ವ್ಯಕ್ತಿ ಎಂಬುವ ಯಾರ ಕಣ್ಣಿಗೂ ಕಾಣುವುದು. ಇದು ಒಳ್ಳೆಯ ವ್ಯಕ್ತಿಯ ಒಂದು ಲಕ್ಷಣ. ಅದು ಈಗೀಗ ಏನಾಗಿದೆ ಅಂತ ಹೇಳಿದರೆ, ಆ ಒಳ್ಳೆಯ ವ್ಯಕ್ತಿಯ ವೇಷವನ್ನು ಹಾಕ್ತಾರೆ ಹೊರತು ಒಳ್ಳೆಯ ಗುಣಗಳಿಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಳುದು, ಒಳ್ಳೆ ವ್ಯಕ್ತಿಯ ವೇಷ ಹಾಕ್ತಾರೆ. ಒಳ್ಳೆ ವ್ಯಕ್ತಿಯ ವೇಷ ಅಂದರೆ ಅಯ್ಯೋ ಅವ್ರು ಸಿಗೋದಿಲ್ಲ, ಅವರು ಮಾತಾಡೋದಿಲ್ಲ, ಟೈಮ್ಗೆ ಸಿಗೋದಿಲ್ಲ, ಹಾಗೆ ಹೀಗೆ, ಅವ್ರ ಮಾತು ಮೌನ, ಹಾಗೆ ಹೀಗೆ ಎಲ್ಲ. ಇದೆಲ್ಲ ಯಾಕೆ ಅಂದರೆ ಇದು ನಡಿಬೇಕಲ್ಲ. ಆದರೆ ಒಳಗೆ ಆ ಒಳ್ಳೆಯ ವ್ಯಕ್ತಿ ಇಲ್ಲಲ್ಲ, ಒಳಗೆ ಒಳ್ಳೆಯ ಗುಣವೇ ಇಲ್ಲಲ್ಲ. ವೇಷಕ್ಕೆ ತೋರಿಕೆಗೆ ಎಲ್ಲ ಉಂಟು. ಆದ ಕಾರಣ ಇದೆಲ್ಲವೂ ಕನ್ಫ್ಯೂಷನ್ ಉಂಟು ಅಂತ, ಎಲ್ಲ ಗೊಂದಲ ಉಂಟು ಅಂತ ಹೇಳುದು. ಇಲ್ಲಿ ಒಳ್ಳೆಯ ವ್ಯಕ್ತಿ ಯಾರು ಅಂತೇಳಿ ಕಂಡುಹಿಡಲಿಕ್ಕೆ ಆಗುದಿಲ್ಲ. ಎಲ್ಲರೂ ಒಂಥರದಲ್ಲಿ ಸಾಂಬಾರ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ನೀರಿನ ಮಹತ್ವನೇ ನೀರಿನ ಮಹತ್ವ ಎಲ್ಲಿ ಮರ್ತೋಗಿ ಅದನ್ನ ಆ ನೀರಿನ ಮಹತ್ವವನ್ನು ತಿಳಿಯಿರಿ ಅಂತ ಹೇಳುದು. ಅದೇ ಹೇಳುದು, ನೀರಿನ ಉಗಮವನ್ನು ತಿಳಿದವರಿಲ್ಲ, ಜ್ಞಾನಿಯ ಗುಣವನ್ನು ಬಲ್ಲವರಿಲ್ಲ. ಸಾಕು. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.